ಏನಿವತ್ತು ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಗೆ ಸೇರಿದಂಥ ಏತ ನೀರಾವರಿ ಬಾಗೂರಿಂದ ಏತ ನೀರಾವರಿನ ನಮ್ಮ ನುಗ್ಗೇಹಳ್ಳಿ ಕೆರೆಗೆ ಹಿರೇಕೆರೆಗೆ ಏತ ನೀರಾವರಿಯಿಂದ ನೀರನ್ನು ಬಿಡೋಕ್ಕೆ ಅಂತ ರೆಡಿ ಮಾಡಿದ್ರು. ಆದರೆ ಹಿಂದೆ ರೆಡಿ ಮಾಡಿದಂಥ ಬ್ರಿಡ್ಜು ಈ ದಿವಸ ಅಲ್ಲೆಲ್ಲೇ ಏನು ಇದು ಕೊಟ್ಟಿದ್ದಾರೆ, ಪಿಲ್ಲರ್ ಕೊಟ್ಟಿದ್ದಾರೋ ಆ ಪಿಲ್ಲರ್ ಹತ್ರ ಹೊಡೆದೋಗಿ ನೀರೆಲ್ಲ ಇಲ್ಲೇ ಹೋಗ್ತಾ ಇದೆ. ಆದರೆ ನುಗ್ಗೇಹಳ್ಳಿ ಕೆರೆಗೆ ನೀರು ಹೋಗ್ತಾ ಇಲ್ಲ. ನುಗ್ಗೇಹಳ್ಳಿ ಕೆರೆ ಅಂತ ಹೆಸರು ಮಾತ್ರ ತೋರಿಸಿದ್ದಾರೆ, ಅಷ್ಟು ಬಿಟ್ಟರೆ ನುಗ್ಗೇಹಳ್ಳಿ ಕೆರೆಗೆ ನೀರು ಹೋಗೋಂಥ ಸೂಕ್ತ ಕೆಲಸಗಳು ಮಾಡಿಲ್ಲ. ಈ ಕಾಂಟ್ರಾಕ್ಟ್ ಮಾಡೋದು ತಪ್ಪ ಗೊತ್ತಿಲ್ಲ, ಇಲ್ಲ ಅಧಿಕಾರಿಗಳು ತಪ್ಪ ಗೊತ್ತಿಲ್ಲ. ಅಧಿಕಾರಿಗಳು ಲಂಚಕ್ಕೋಸ್ಕರ ಈ ಥರ ಮಾಡಿಸೋರು, ಇಲ್ಲ ಕಾಂಟ್ರಾಕ್ಟ್ ದುಡ್ಡೋಕ್ಕೋಸ್ಕರ ಈ ಥರ ಮಾಡಿದ್ದು ಗೊತ್ತಿಲ್ಲ. ಇವತ್ತು ಅವ್ರು ದುಡ್ಡು ಮಾಡ್ಕೊಂಡು, ಅಧಿಕಾರಿಗಳು ದುಡ್ಡು ತಿಳ್ಕೊಂಡು, ಕಾಂಟ್ರಾಕ್ಟರ್ ದುಡ್ಡು ತಿಳ್ಕೊಂಡು ಅವ್ರವ್ರ ಮನೆಗೆ ಹೋಗಿದ್ದಾರೆ. ಇವತ್ತು ಈ ಭಾಗದ ರೈತರಿಗೆ ಭಾಳ ತೊಂದರೆ ಆಗ್ತಿದೆ. ಈ ಭಾಗದ ರೈತರಲ್ಲಿ 25 ಎಕರೆ ಜಮೀನಿಗೆ ನೀರು ತುಂಬುತ್ತಾ ಇರ್ತಿದ್ವಿ. ಈ ಥರ ಬಂದು ಇಲ್ಲಿ ತೆಂಗಿನ ಫಸಲೆಲ್ಲ ಬರ್ದಂಗೆ ಹಾಳಾಗಿದೆ. 25 ಒಂದು ಫ್ಯಾಮಿಲಿಗೆ ತೊಂದರೆ ಆಗಿದೆ. ಅಂಥದ್ರೊಳಗೆ ಈ ತಾಲೂಕಿನ ರಾಜಕಾರಣಿಗಳು ಯಾರೇ ಕಡೆಗೆ ಸುಳಿದು ನೋಡ್ತಾ ಇಲ್ಲ. ಹೀಗಾಗಿದ್ರು ಅದು ಮತ್ತೆ ಅಧಿಕಾರಿಗಳ ಗಮನಕ್ಕೆ ನಾವು ಸುಮಾರು ಸಲ ಹೋಗಿ ಇದು ಈ ಥರ ಆಗಿದೆ, ಬಂದು ನೋಡಿ ಬಂದಿದ್ದ ಕರೆದು ಅವರು ಅಧಿಕಾರಿಗಳು ಭಾಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂದರೆ, ಹೊಸ ಕಾಮಗಾರಿ ಇದ್ರೆ ದುಡ್ಡು ಬರುತ್ತೆ, ಲಂಚ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಓಡಾಡ್ತಿದ್ರು. ಅಲ್ಲಿಗೆ ಇದು ಹಳೆ ಕಾಮಗಾರಿ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ ಲೋಪ ಈಗ ಗೊತ್ತಾಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ತಾ ಇಲ್ಲ ಅವ್ರ ಅಧಿಕಾರಿಗಳು. ಈ ಭ್ರಷ್ಟ ಅಧಿಕಾರಿಗಳಿಂದ ಈ ರೀತಿ ಆಗಿದೆ. ಇವರು ಫಸ್ಟು ನಮಗೆ ಬಂದು ರೆಡಿ ಮಾಡಲಿಲ್ಲ ಅಂದರೆ ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ನಾವು ಸ್ಟ್ರೈಕ್ ಮಾಡಬೇಕಾಗತ್ತೆ, ಹೋರಾಟ ಮಾಡಿ ಇವ್ರನ್ನ ನಾವು ಇಲ್ಲಿಂದ ಚೀಮಾರಿ ಹಾಕ್ಬೇಕಾಗ್ತಿ. ಈ ಭಾಗದ ರೈತರ ಸೇರ್ಕೊಂಡು ನಾವು ಚೀಮಾರಿ ಹಾಕ್ಬೇಕಾಗ್ತಾವೋ. ಅದರಿಂದ ಎಚ್ಚೆತ್ಕೊಂಡು ಇವತ್ತೇ ಈ ಅಧಿಕಾರಿಗಳು ಬಂದು ಈ ಬ್ರಿಡ್ಜ್ಗಳು ನೋಡಿ ಸರಿ ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ಏನು ನೀವು ಇದು ಮಾಡ್ತಿರೋ, ಎಲ್ಲಿರ್ತೀರೋ ನೀವು ಅಲ್ಲಿ ನಿಮ್ಮನ್ನು ಎಲ್ಲೆಲ್ಲಿ ಬರ್ದಂಗೆ ನಿಮಗೆ ಗೆರವ್ ಮಾಡ್ತೀವಿ. ನೀವು ಮಚ್ಚ ಮಾಡ್ದಂಥ ಕಚಡ ಕೆಲಸ ನಮ್ಗೆ ಇಷ್ಟ ಆಗ್ತಾ ಇಲ್ಲ. ನಿಮ್ಗೆ ಗಮನಕ್ಕೆ ತಂದು ಈಗಿನ ಅಂತ ದೀಪು ಸರ್ ನಿಮಗೆ ಗಮನಕ್ಕೆ ತಂದಿದ್ರು, ನೀರು ಬಿಟ್ಟ ಮೇಲೆ ಬರಬೇಡಿ, ಫಸ್ಟ್ ಬಂದು ನಮ್ಮ ಕೆರೆ ಭಾಗಕ್ಕೆ ನುಗ್ಗೇಹಳ್ಳಿ ಕೆರೆಗೆ ನೀರು ತುಂಬಿಸಿದ್ರೆ ನಿಮ್ಮನ್ನು ರಿಕ್ವೆಸ್ಟ್ ಮಾಡಿದ್ದೀವಿ. ನೀವು ಆದರೂ ಭಾಳ ನಾಟಕ ಆಡ್ತಾ ಇದ್ದೀರಾ. ನೀವು ಈ ಥರ ನಾಟಕ ಆಡ್ತೀರಾ ನಮಗೆ ಗೊತ್ತಿರಲಿಲ್ಲ. ಆದರೆ ಬಂದು ನೀವು ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ. ನಾವು ಮುತ್ತಿಗೆ ಕಾರ್ಯಕ್ರಮಕ್ಕೆ ನಿಮ್ಮ ಆಫೀಸ್ ಬೀಗಾಗಂಥ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ರಾಜಕಾರಣಿಗಳಿಗೆ ಸರ್ MLA ಸಾಹೇಬ್ರಿಗೆ ಹೇಳ್ಬೇಕು, ಗಮನಕ್ಕೆ ಆಗ್ತಾ ಇದೆ. MLA ಸಾಹೇಬ್ರಿಗೂ ಸಹ ಈ ಥರ ಗಮನಕ್ಕೆ ಹಾಕಿದ್ರು ಸಹ ಅವರು ಸಹ ತಿರುಗಿ ನೋಡ್ತಾ ಇಲ್ಲ, ಏನೋ ಗೊತ್ತಿಲ್ಲ. ಅವ್ರಿಗೇನಾದ್ರು ಈ ಕೆರೆ ಮೇಲೆ ಹಿರೇಕೆರೆ ಮೇಲೆ ಬೇಜಾರಾಗಿದೆಯೋ ಅನ್ನೋ ಗೊತ್ತಿಲ್ಲ. ಆದರೆ ಎಲ್ಲ ಕಡೆ ಕೇಳ್ತೀರಾ, ಕೆರೆ ತುಂಬಿಸಿದ್ದೀನಿ, ಹೌದು ಕೆರೆ ತುಂಬಿಸಿದ್ರಿ, ಹೋರಾಡಿದ್ರಿ, ಈಗ ಯಾಕೆ ಮಾಡ್ತಾ ಇಲ್ಲ ಈ ಕೆಲಸನ? ಅಧಿಕಾರಿಗಳು ಯಾಕೆ ಬೇರೆ ಕಳಿಸ್ತಾ ಇಲ್ಲ? ಅದು ನಮಗೆ ಯಾಕೋ ನಿಮ್ಮ ಮೇಲೆ ಸಂಶಯ ಆಗ್ತಿದೆ. ಅದರಿಂದ ನೀವು ಬೇಗನೆ ಇದ್ರ ಕಡೆ ಗಮನ ಹರಿಸಲಿಲ್ಲ ಅಂದರೆ ನಾವು ನಿಮ್ಮ ಮನೆ ಮುಂದುಗಡೆ ಸ್ಟ್ರೈಕ್ ಮಾಡಬೇಕಾಗುತ್ತೆ. ಆದ್ದರಿಂದ ನೀವು ಇವತ್ತೇ ಅಯೋಗ್ಯ ಅಧಿಕಾರಿಗಳನ್ನ ಏನು ಹೇಳಿ ಅವರಿಗೆ ಬುದ್ಧಿ ಹೇಳಿ ಕಳಿಸಿ ಈ ಕೆಲಸ ಮಾಡಿಸಿ ನುಗ್ಗೇಹಳ್ಳಿಗೆ ನೀರು ಬಿಡಲಿಲ್ಲ ಅಂದರೆ ಈ ನುಗ್ಗೇಹಳ್ಳಿ ಹೋಬಳಿ ಭಾಗದ ಎಲ್ಲ ಜನರು ಹಳ್ಳಿ ಜನರಿಂದ ಬಂದು ನಾವು ನಿಮ್ಮ ಮನೆಗೆ ಮುಚ್ಚಿ ಹಾಕ್ತೀವಿ ಅಂತ ಹೇಳ್ತಾ, ಈ ಸಮಯದಲ್ಲಿ ನೀವೇನಾದ್ರು ಇದಕ್ಕೂ ಅಸಡ್ಡ ತೋರಿಸಿದ್ದೆ ಆದರೆ ನಾವಂತೂ ಮುಂದಿನ ಕ್ರಮ ಏನು ತಗೋಬೇಕು ಅಂತ ನಾವು ವಿಧಾನಸೌಧಕ್ಕೆ ಹೋಗಕ್ಕೆ ರೆಡಿ ಇದ್ದೀವಿ. ಆದರೆ ನೀವು ಗಮನ ಹರಿಸಿ ಅಧಿಕಾರಿಗಳನ್ನ ಈ ಜಾಗ ಕಳಿಸಿ, ಏನಪ್ಪ ಯಾಕಪ್ಪ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ನೀವು ಅವ್ರಿಗೆ ಬುದ್ಧಿ ಹೇಳಿ ಈ ಕೆಲಸ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಿದ್ದೀವಿ. ಇವತ್ತೇನಾದ್ರೂ ಈಗ ನೀರು ನಿಲ್ಲಿಸ್ತೀರ ನೀವು ಅಂತಂದರೆ ಈ ಭಾಗದ 25 ಮನೆ ಫ್ಯಾಮಿಲಿಗೆ ನೀವೇ ಕಾರ್ಯಕರ್ತರಾಗ್ತೀರಾ. ಈ ಫ್ಯಾಮಿಲಿ ಹಾಳಾಗ್ತೀವಿ, ನೀವೇ ಕಾರ್ಯಕರ್ತರಾಗ್ತೀರಾ ಅಂತ ನಾವು ನಿಮಗೂ ಸಹ ಈ ಸಮಯದಲ್ಲಿ ಹೇಳ್ತೀವಿ. ಆದರೆ ದೀಪು ಸರ್ ನಿಮ್ಮ ಗಮನ ತರಿದ್ದೀವಿ, ನಿಮ್ಮ ಗಮನಕ್ಕೆ ಬಂದು ನಿಮ್ಮ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿ ಸಹ ಹೇಳಿದ್ದೀವಿ. ನೀವು ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ. ನೀವು ಬತ್ತಿ ನಾನು ಸುಳ್ಳು ಹೇಳಿ ಕಳಿಸಿದ್ದೀರಾ. ಒಂದು 15 ದಿವಸದಿಂದ ಬರೀ ಸುಳ್ಳು ಹೇಳಿದ್ಬಿಟ್ರೆ ನೀವು ಇನ್ನೇನು ಮಾಡಿಲ್ಲ. ನೀವು ನಾಳೆ ಬಂದರೆ ಸರಿ, ನಾಳೆ ಬಂದು ಕರೆಸಿಬಿಟ್ಟು ನಮಗೆಲ್ಲರೂ ಈ ಊರಿಗೆ ಗ್ರಾಮಸ್ಥರ ಕರೆಸಿ ಸರಿ ಮಾಡಿದರೆ ಈ 25 ಫ್ಯಾಮಿಲಿ ಉಳಿಸಿದ್ರೆ ಸರಿ. ಇಲ್ಲ ಅಂದರೆ 25 ಫ್ಯಾಮಿಲಿನ ನಿಮ್ಮ ಆಫೀಸ್ ಮುಂದೆ ನಾವು ವಿಷ ಕುಡಿಸ್ಬೇಕಾಗುತ್ತೆ. ನೀವು ಅದನ್ನು ಮತ್ತೆ ಹೇಳಿರ್ತೀವಿ ನಾವು ಕೇಳಿ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೋಬೇಕು ಪರಿಸ್ಥಿತಿ ಮಾಡ್ತಿದ್ದಾರೆ ದೀಪು ಸರ್. ನೀವು ಫಸ್ಟೇ ನಾಳೆ ಬಂದು ಇದ್ರ ಬಗ್ಗೆ ಈ ಭಾಗದ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕಾದ್ರೆ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಅದು ಇದ್ರ ಬಗ್ಗೆ ನೀವು ಬರಲಿಲ್ಲ ಅಂದರೆ ನಿಮ್ಮ ಮೇಲೆ ನಾವು ಒಬ್ಬರು ಹೋರಾಟ ಮಾಡಿ ನಾವು ಮೇಲ್ಮಟ್ಟದ ವಿಧಾನಸೌಧಕ್ಕೆ ನಿಮ್ಮ ಮೇಲೆ ಅರ್ಜಿ ಬರೀಬೇಕಾಗುತ್ತೆ. ಅದು ಎಚ್ಚೆತ್ಕೊಂಡು ಬೇಗ ಬಂದು ನಮ್ಮ ಕೆಲಸ ಮಾಡ್ಕೊಂಡು ನಮ್ಮ ರೈತರನ್ನ ಉಳಿಸಿ ಅಂತ ಹೇಳಿ